ಗಳಲ್ಲೂ ನಾವೇನೆಲ್ಲ ವಿಶೇಷತೆಗಳಿದೆ, ಆ ವಿಶೇಷ ಹೇಗೆ ಅನುಷ್ಠಾನ ಮಾಡಬೇಕು ಅದರ ಕ್ರಮವಾಗೂ ತಿಳಿಸೋಣ. ಹಾಗೆ ಇದೇ ವಿಜಯದಶಮಿ ಹಿಂದೆ ಮುಂದಿನ ದಿನಗಳಲ್ಲಿ ಒಂದು ವನಸಿರಿನ ಸಂಗ್ರಹಣ ಮಾಡಿ ಆ ವನಸಿರಿನ ದೀಪಾವಳಿವರೆಗೂ ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ, ದೀಪಾವಳಿವರೆಗೂ ಆರಾಧನೆ ಮಾಡಿದಂತಹ ಆ ದೀಪಾವಳಿಯ ಶುಭ ಮುಹೂರ್ತದಲ್ಲಿ ಅಂದರೆ ಅಮಾವಾಸ್ಯೆ ಲಕ್ಷ್ಮಿಯ ಅನುಷ್ಠಾನದಂದು ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಪೂಜಾ ಪದ್ಧತಿ ಮಾಡೋದ್ರಿಂದ ಮುಂದಿನ ವರ್ಷ ದೀಪಾವಳಿ ಅಮಾವಾಸ್ಯೆವರೆಗೂ ಅಂದರೆ ಅಲ್ಲಿಯ ಮಹಾಲಕ್ಷ್ಮಿ ಅಲ್ಲಿಯವರೆಗೂ ಯಾರೊಬ್ಬರಿಗೂ ಸಹಿತ ಲಕ್ಷ್ಮಿಯಿಂದ ಅಥವಾ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳಿಂದ ನಾವೆಲ್ಲರೂ ಮುಕ್ತರಾಗಿರಬಹುದು. ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷವಾಗಿರ್ತಕ್ಕಂಥ ವನಸಿರಿನ ಸಹಿತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಅದೇ ಪ್ರಕಾರ ತಿಳಿಸ್ತೀನಿ ಸಹಿತ. ಹಾಗೆ ಇವತ್ತು ನಿಮಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ನವರಾತ್ರಿಯ ಒಂದು ವೈಭವ, ನವರಾತ್ರಿ ವಿಶೇಷತೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಶೇಷ ಮಾಹಿತಿಗಳು. ಇದಿಷ್ಟೇ ಅಲ್ದಿರ ಬರೀ ನವರಾತ್ರಿಗೆ ಮಾತ್ರವೇ ಸೀಮಿತವಲ್ಲದಿರ ಯಾವಾಗೇ ಎಂಥದ್ದೇ ಸಂಕಷ್ಟಗಳು ಬಂದರೂ ಆಯಾ ಸಂಕಷ್ಟಗಳ ಪರಿಹಾರಕ್ಕೆ ಚುಟುಕಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ನಾವು ಅರ್ಥ ಮಾಡಿಕೊಂಡು ಬೇಕಾಗಿರ್ತಕ್ಕಂತಹ ತಂತ್ರಸಾರದಲ್ಲಿ ಅನುಷ್ಠಾನ ಮಾಡಬಹುದಾದಂಥ ಸುಲಭನಾದಂತಹ ಒಂದಿಷ್ಟು ಗ್ರಂಥವನ್ನು ಇವತ್ತು ನಾನು ನಿಮಗೆ ಲೋಕಾರ್ಪಣೆ ನಡೆಸ್ತಾ ಇದ್ದೀವಿ. ಈ ಲೋಕಾರ್ಪಣೆಯ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಿಮ್ಮೆಲ್ಲರ ಕೈಗೂ ಸೇರುವಂತಹ ರೀತಿ ನವಶಕ್ತಿ ಅಷ್ಟೋತ್ತರ ದರ್ಪಣ ಎಂಬತಕ್ಕಂಥ ವಿಶೇಷವಾದಂಥ ಒಂದು ಗ್ರಂಥವನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು. ಈ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ತಾವು ಮಾಡ್ತಕ್ಕಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ, ಯಾವುದೇ ಕೆಲಸ ಕಾರ್ಯ ಆದರೂ ಅದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಲೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥವನ್ನು ಹೊರಗಡೆ ತರ್ತಾ ಇದ್ದೀವಿ. ನವಶಕ್ತಿ ಅಷ್ಟೋತ್ತರ ದರ್ಪಣ ಎಂಬತಕ್ಕಂತಹ ಈ ಗ್ರಂಥ ಬಹಳ ವಿಶೇಷವಾಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸುವಂತಹ ರೀತಿಯಲ್ಲಿದೆ. ಈ ಗ್ರಂಥದ ಮುಖಾಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗ್ರಂಥ ಬಹಳ ವಿಶೇಷವಾದ್ದು, ನವಶಕ್ತಿಯ ವೈಭವ ಅರ್ಥಗರ್ಭಿತವಾಗಿದ್ದು, ಒಳಗಡೆ ಇದಕ್ಕೆ ದೇವಿಯ ಅನುಷ್ಠಾನ ಹೇಗೆ ಮಾಡಬೇಕು, ಪೂಜಾ ಪದ್ಧತಿ ಏನು, ಪ್ರತಿಯೊಬ್ಬರು ಸಹಿತ ಯಾವುದೇ ಜಾತಿ ಮತ ಭೇದವಿಲ್ಲದಿರ ಇಲ್ಲಿರ್ತಕ್ಕಂಥದ್ದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಈ ಒಂದು ಪ್ರಧಾನವಾದಂತಹ ವಿಷಯವನ್ನು ತಲೆಲಿಟ್ಕೊಂಡು ಪ್ರತಿಯೊಬ್ಬರು ಸಹಿತ ಆರಾಧನೆ ಮಾಡಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ನವಶಕ್ತಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ನವಶಕ್ತಿ ಅಷ್ಟೋತ್ತರ ದರ್ಪಣ. ಇದರಲ್ಲಿ ಬರೀ ಅಷ್ಟೋತ್ತರವಷ್ಟೇ ಅಲ್ಲ, ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ದರ್ಪಣ ಗ್ರಂಥವನ್ನು ಎಲ್ಲರೂ ಯಾವ ಕಾಲದಲ್ಲಿ ಬೇಕಾದರೂ ಇದರ ಉಪಯುಕ್ತವನ್ನು ಪಡೆಯಬಹುದು. ಈ ಉಪಯುಕ್ತವನ್ನು ಪಡೀಲಿಕ್ಕಾಗಿ ಈ ಗ್ರಂಥವನ್ನು ಹೊರತಂದಿದ್ದೀವಿ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಧಾರ್ಮಿಕ ಮಳಿಗೆಯಿಂದ. ಇದನ್ನು ತಾವೆಲ್ಲರೂ ಸಹಿತ ತೆಗೆದುಕೊಳ್ಳಿ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ರಾಜ್ಯದ ಎಲ್ಲ ದೇವಾಲಯಗಳ ಮುಂಭಾಗದಲ್ಲೂ ಸಹಿತ ಈ ಗ್ರಂಥ ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಎಲ್ಲ ಪುಸ್ತಕದ ಮಳಿಗೆಗಳಲ್ಲೂ ಸಹಿತ ಸಿಗುವಂಥ ರೀತಿ ವ್ಯವಸ್ಥೆ ಮಾಡಿದ್ದೀವಿ. ಈ ಗ್ರಂಥವನ್ನು ತೆಗೆದುಕೊಳ್ಳಿ, ಪ್ರತಿಯೊಬ್ಬರೂ ಸಹಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.